ಸೊ ಈ ವಯಸ್ಸಿನಲ್ಲೂ ಕೂಡ ಅವ್ರಿಗೆ ಏನೋ ನಾನು ಸಂಸತ್ತಲ್ಲಿ ಹೋಗಿ ರಾಜ್ಯದ ಬಗ್ಗೆ ದನಿ ಎತ್ತಬೇಕು ಅನ್ನುವಂಥ ಹುಮ್ಮಸ್ಸಿದೆ ಅವ್ರಿಗೆ. ವಯಸ್ಸು 93 ಆಗಿರ್ಬೋದು, ಆದರೆ ಆ ಹುಮ್ಮಸ್ಸಿದೆ. ಮತ್ತು ಅವರು ಅತಿ ಹೆಚ್ಚು BJP ಬಗ್ಗೆ ಅವರು ಗೌರವಿತವಾಗಿ ಪ್ರಧಾನಿಗಳ ಬಗ್ಗೆ ಎಲ್ಲ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಮಾತಾಡ್ತಾರೆ. ಅವರು ಈಗ ಅವರ ಭಾಗವಾಗಿ BJPಯ ಭಾಗವಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಜೊತೆ ಸೇರ್ಕೊಂಡು. ಅವರ ಹಿರಿತನಕ್ಕೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಅವ್ರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಟ್ಟು ಅವ್ರಿಗೆ ಗೌರವಿಸಬೇಕಾಗಿದ್ದು ಅನ್ನೋದು ನಮ್ಮ ಅಭಿಪ್ರಾಯ. ಇದರಲ್ಲಿ ರಾಜಕೀಯ ಎಲ್ಲಿಂದ ಬಂತು ಸರ್? ಇದರಲ್ಲಿ ಸಭಾ ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿಯಾಗಿದ್ದಾಗ ಕಾಂಗ್ರೆಸ್ ಅವರು ಭಯ ಶುರುವಾಗಿದೆ ಅಂತ ಅಂತಾರೆ. ನಮಗೆ ಯಾಕೆ ಭಯ? ನಾವು ಯಾವುದೆಲ್ಲ ಸೋತ್ವ? ಮೈತ್ರಿ ಆದಮೇಲೂ ನಾವು ಎಲ್ಲ ಬೈ ಎಲೆಕ್ಷನ್ ನಾವು ಗೆದ್ದು. ಮೈತ್ರಿ ಆದಮೇಲೆ ಈಗ ಮೊದಲೇ 3 ಚುನಾವಣೆ ಬಂತು, ನಾವೇ ಗೆದ್ದು. ಮೊನ್ನೆ 2 ಚುನಾವಣೆ ಆಯಿತು, ನಾವೇ ಗೆದ್ದು. ನಮಗೆ ಯಾಕೆ ಭಯ? ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಹೇಳೋದು ಹಿರಿತನಕ್ಕೆ ಗೌರವ ಕೊಡಿ, ಅವರ ಒಂದು ಸೇವೆಗೆ ಒಂದು ಗೌರವ ಕೊಡಿ, ಮನ್ನಣೆ ಕೊಡಿ. ಏನೇ ಒಂದು ಸೀಟ್ ಕೊಟ್ಟಿದ್ರೆ ಅವ್ರಿಗೇನು ಹೋಗ್ತೀನಿ? ಯಾರೋ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ ಎಲ್ಲಿವರೆಗೋ ಯಾರಿಗೋ ನೀವು ಸೀಟ್ ಅನೌನ್ಸ್ ಮಾಡ್ತೀರಿ. ಮಾಜಿ ಪ್ರಧಾನಿ ಪಾಪ ಅಷ್ಟು ಕರ್ನಾಟಕದ ಬಗ್ಗೆ ಕಾಳಜಿ ಇಟ್ಕೊಂಡು ಇವತ್ತು ಕೂಡ ಆ ಇಳಿ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ. ಅವ್ರಿಗೆ ಯಾಕೆ ನೀವು ಅವಕಾಶ ಕೊಟ್ಟಿದ್ರೆ ಅವ್ರಿಗೆ ಈ ಒಂದು ರಾಜ್ಯಕ್ಕೆ ಒಂದು ಗೌರವ ಕೊಟ್ಟಂಗೆ ಆಗಲ್ಲ. ಈ ರಾಜ್ಯದ ಜನತೆ ಪ್ರಶ್ನೆ ಅಂದರೆ ನಿರ್ಮಲಾ ಸೀತಾರಾಮನ್ ಅಂತ ಆಮದು ಮಾಡ್ಕೊಂಡು ಇಲ್ಲಿ ತಗೊಂಡೋಗಿ ಮಿನಿಷ ಮಾಡ್ಕೊಳ್ತೀರಿ, ಹಿರಿಯ ಮುತ್ಸದ್ದಿ ದೇವೇಗೌಡರು ಕೊಡಲಿಲ್ಲ ಆಗಿದೆ. ಅದೇ ನಾವು ಹೇಳ್ತಾ ಇರೋದು. ನಮ್ಮ ಅಭಿಪ್ರಾಯನೂ ಅದೇ. ಅವ್ರು ಬೇರೆ ಪಾರ್ಟಿ ಇರ್ಬೋದು, ಬೇರೆ ವಿಚಾರ. ಬಟ್ ನಮ್ಮ ರಾಜ್ಯದವರು, ಈ ಪ್ರಧಾನಿಯಾಗಿದ್ದವರು, ಹಿರಿಯರು, ಅಟ್ಲೀಸ್ಟು ಆ ವಯಸ್ಸಿನವರೊಬ್ಬರು ಒಂದು ಸಲಹೆ ಕೊಡಲಿಕ್ಕೆ ಇವತ್ತಿದ್ದಾರೆ ನಮ್ಮ ಮುಂದೆ. ಅವ್ರನ್ನ ಗೌರವಿಸಿ ಅವ್ರಿಗೆ ಗೌರವ ಕೊಡಬೇಕಾಗಿತ್ತು ಅಂತ ನಮ್ಮೆಲ್ಲರ. ಸರ್, ಈಗ ಅನುಕಂಪ ಶುರುವಾಗಿದೆ ಅಂತ ಒಂದು ಇದು ಅನುಕಂಪ ಅಲ್ಲ ರೀ, ಅನುಕಂಪ ವಿಚಾರ ಅಲ್ಲ ಇದು. ಸರ್, ಈ ಮೂಲಕ ಅಗೌರವ ಸೂಚಿಸಿದಾರ ಏನಾದರೂ BJP ಅವರು? ಹೌದು, ಅಗೌರವ ಸೂಚಿಸಿದಂಗೆ ನಾವು ಮೊದಲೇ ಹೇಳಿದ್ದು. ಅವರು JDS ಅವ್ರನ್ನ ಜೊತೆಗೆ ಸೇರಿಸ್ಕೊಂಡಿರೋದೇ ಇವ್ರನ್ನ ನಿರ್ನಾಮ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ. ಎದುರಾಗಿ ಹೋದರೆ ಇನ್ನೆಲ್ಲಾರು ಒಂದು ಕಡೆ ಸೇರ್ತಾರೆ ಅಂದ್ಬಿಟ್ಟು ಜೊತೆಲಿ ಸೇರಿಸ್ಕೊಂಡು ಅವ್ರನ್ನ ಹಂತವಾಗಿ ಎಲ್ಲ ಅವರು ನಾನು ಬರೀ JDS ಬಗ್ಗೆ ಮಾತಾಡ್ತಿಲ್ಲ. ಈ ರಾಷ್ಟ್ರದಲ್ಲಿ ಎಷ್ಟು ಪ್ರಾದೇಶಿಕ ಪಕ್ಷಗಳಿವೆ ಎಲ್ಲವನ್ನು ಕೂಡ ಮುಗಿಸ್ತಿದ್ದಾರೆ.